ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರವಾಗಿ ಮಾತನಾಡಿರುವಂತೆ ಎಂಎಲ್ಸಿ ಶಶಿಲ್ ನಮೋಶಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು, ಎಲ್ಲ ಸಂಘಟನೆಗಳಿಗೂ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲ ಅಂತ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ಸರ್ ಈ ಥರದ ವಿಷಯದಲ್ಲಿ ದಯವಿಟ್ಟು ರಾಜಕೀಯ ಬಿಟ್ಟು ಯಾವುದೇ ಸಂಘಟನೆಯವ್ರು ಕೇಳ್ತಾರ ಅದನ್ನು ಅವರು ಮಾಡಲಿ. ಅದರೊಳಗೆ ಯಾದಗಿರಲ್ಲಿ ಯಾರಿಗೆಲ್ಲ ತಿರಸ್ಕಾರ ಮಾಡಿದಾರೆ, ಗುರುಮಿಟ್ಕಲ್ದಲ್ಲಿನೂ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇದು ಆಗಬಾರ್ದು. ಅವ್ರವ್ರಿಗೆ ಬಿಟ್ಟಿದ್ದು ಅಧಿಕಾರಿಗಳಿಗೆ ಬಿಡ್ರಿ. ಅವ್ರು ಯಾವುದೇ ಸಂಘಟನೆ ಯಾವಾಗೇ ಮಾಡ್ಬೇಕಂತಾರ ಅವರಿಗೆ ನಾವು ಸ್ವಾಗತ ಮಾಡೋಣ. ಅದು ಯಾವುದೇ ಭೀಮಸೇನೆಯವ್ರು ಮಾಡ್ತಾರೆ, ಅವ್ರು ನಮಗೆ ಕರಿತಾರಂತಂದ್ರೆ ನಾವು ಹೋಗೋಣ. ಅದರೊಳಗೇನು ಯಾವುದೂ ವಿರೋಧ ಇಲ್ಲ. ಅವರು ಮಾಡಲಿ ಇವರು ಮಾಡಲಿ, ಅದರೊಳಗೆ ಡಿಫ್ರೆನ್ಸಸ್ ಬೇಡ. ಒಂದು ದಿವಸ ಅವ್ರಿಗೆ ಟೈಮ್ ಕೊಡ್ರಿ, ಇನ್ನೊಂದು ದಿವಸ ಇನ್ನೊಬ್ರಿಗೆ ಟೈಮ್ ಕೊಡ್ರಿ. ಯಾರು ಮಾಡ್ತಾರೆ ಮಾಡಲಿ. ಕನ್ನೇರಿ ಮಠದ ಅದೃಶ್ಯ ಕಾಣಿಸಿದ್ದೇಶ್ವರ ಶ್ರೀಗಳ ಮೇಲಿನ ನಿರ್ಬಂಧಕ್ಕೆ ಖಂಡನೆ ವ್ಯಕ್ತವಾಗಿದೆ. ಇವತ್ತು ಹುಬ್ಬಳ್ಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಘಟನೆಯಲ್ಲಿ ಪ್ರಮೋದ್ ಮುತಾಲಿ ಕೂಡ ಭಾಗಿಯಾಗಿದ್ದು, ಸಂತರ ಮೇಲೆ ನಿರ್ಬಂಧ ಹೇರಿರುವುದು ರಾಜ್ಯದಲ್ಲಿ ಇದೇ ಮೊದಲು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನೇರಿ ಶ್ರೀಗಳ ವಿರುದ್ಧ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಅವರು ಮಾತನಾಡಿದ ಶಬ್ದಗಳು ಖಂಡನೀಯ. ಶ್ರೀಗಳ ಜಿಲ್ಲಾ ನಿರ್ಬಂಧದ ಹಿಂದೆ ನಾನಿಲ್ಲ, ಇದು ಜಿಲ್ಲಾಡಳಿತದ ಕೆಲಸ. ಜಿಲ್ಲಾಧಿಕಾರಿಗಳು ಎಸ್ಪಿ ಬಗ್ಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲೂ ಇದನ್ನ ನಿರ್ಧಾರ ತಗೊಳ್ಳುವಂತರು ಡಿಸಿ, ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಅವರು ಪರಿಸ್ಥಿತಿ ಮೇಲೆ, ಸಿಚುವೇಶನ್ ಮೇಲೆ, ಇಂಟೆಲಿಜೆನ್ಸ್ ಯೂಸ್ ಮೇಲೆ ಎಲ್ಲವನ್ನು ನೋಡಿ ಇವತ್ತು ಶಾಂತಿ ಕದಡ್ತದೆ, ಇದೆಲ್ಲವನ್ನು ನೋಡಿಕೊಂಡು ಇದು ಮಾಡ್ತೀವಿ. ಇಷ್ಟೆಲ್ಲ ಮಾತಾಡ್ತೀರಿ ನೀವು. ಯಾಕೆ ಕನ್ನೇರಿ ಸ್ವಾಮಿಗಳು ಇದನ್ನು ಆ ಶಬ್ದ ಪ್ರಯೋಗ ಮಾಡಿದ್ದನ್ನು ಟೀಕೆ ಮಾಡೋಕ್ಕೆ ಯಾರಿಗೂ ನಿಮ್ಗೆ ಸಾಧ್ಯ ಇಲ್ಲ. ಸ್ವಾಮಿಗಳಿಗೆ ಒಬ್ಬ ಸ್ವಾಮಿಗಳಾಗಿ ಇನ್ನೊಬ್ಬರು ಸ್ವಾಮಿಗಳಿಗೆ ಮಾತಾಡುವಂಥದ್ದು, 300 ಜನರ ಸ್ವಾಮಿಗಳು ಮಾತಾಡುವಂಥದ್ದು. ಅವ್ರಿಗೆ ಹೇಳಿ ನಾನು ಹೇಳಿದ್ದೀನಿ, ಕ್ಷಮೆ ಕೇಳಿದ್ರೆ ನಾನು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳಿದ್ದೀನಿ. ನನಗೂ ಆತ್ಮೀಯರವರು ಸಿದ್ದೇಶ್ವರ ಸ್ವಾಮಿಗಳು ಶಿಷ್ಯರು, ನಾವು ಶಿಷ್ಯರು. ಕ್ಷಮೆ ಕೇಳಿದ್ರೆ ದೊಡ್ಡವ್ರು ಹಾಕಿದ್ರು. ಆಡು ಭಾಷೆ ಸಿದ್ದೇಶ್ವರ ಸ್ವಾಮೀಜಿಯವರು 50 ವರ್ಷಗಳ ಕಾಲ ನಿರಂತರವಾಗಿ ಆಡು ಭಾಷೆಯಲ್ಲಿ ಪ್ರವಚನ ಮಾಡಿದ್ರು. ಆ ಆಡು ಭಾಷೆಯನ್ನು ಕಲಿಬೇಕು ಉಳಿದ ಸ್ವಾಮಿಗಳು. ಬಂಡತನ ಇದು, ಸುಮ್ಮನೆ ಪೌರುಷ ಹೇಳ್ಕೊಳಕ್ಕೆ ಮಾಡಿದ್ದೀವಿ ಕೆಲಸ. ಮತ್ತು ನನಗೂ ಏಕವಚನ ಮಾತಾಡಿದ್ದಾರೆ. ಮನೆ ಕ್ಷಮಾಪಣೆ ಕೇಳಿ ದೊಡ್ಡವರಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರ ಬಗ್ಗೆ. ಹಲಾಲ್ ಬ್ಯಾನ್ ಮಾಡುವಂತೆ ಅಮಿತ್ ಶಾಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಪತ್ರವನ್ನು ಬರೆದಿದ್ದಾರೆ. ಹಲಾಲ್ ಪ್ರಮಾಣ ಪತ್ರದಿಂದ ಸಂಗ್ರಹವಾಗುವಂತಹ ಹಣ ದುರ್ಬಳಕೆ ಆಗ್ತಾ ಇದೆ. ಇದು ದೇಶ ವಿರೋಧಿ ಮತ್ತು ಭಯೋತ್ಪಾದನೆ ಚಟುವಟಿಕೆಗಳಿಗೆ ಬಳಕೆ ಆಗ್ತಾ ಇದೆ. ನಮ್ಮಲ್ಲಿ ಆಹಾರ ಸುರಕ್ಷತೆ ಮತ್ತೆ ಗುಣಮಟ್ಟ ಪ್ರಾಧಿಕಾರದ ಪ್ರಮಾಣ ಪತ್ರ ನೀಡಲಾಗ್ತಾ ಇದೆ. ಹೀಗಿದ್ದಾಗ ಕೆಲವು ಏಜೆನ್ಸಿಗಳು ಈ ಹಲಾಲ್ ಪ್ರಮಾಣ ಪತ್ರವನ್ನು ನೀಡುವ ಅಗತ್ಯ ಇದೆ. ಹೀಗಾಗಿ ಹಲಾಲ್ ಪ್ರಮಾಣ ಪತ್ರ ನೀಡುವಂತೆ ಏಜೆನ್ಸಿಗಳನ್ನು ನಿಷೇಧಿಸಬೇಕು ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನ ನಡೀತಾ ಇದೆ. ಮಾಜಿ ಸಚಿವ ಶಿವರಾಮ್ ಹೆಬ್ಬಾರ್ ಮತ್ತು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ನಡುವೆ ಫೈಟ್ ನಡೀತಾ ಇದ್ದು, ಇಬ್ಬರ ಮಧ್ಯೆ ಅಧ್ಯಕ್ಷ ಸ್ಥಾನಕ್ಕಾಗಿ ಪೈಪೋಟಿ ನಡೀತಾ ಇದೆ. ಮಾರಿಕಾಂಬಾ ದೇವಿ ದೇವಾಲಯಕ್ಕೆ ಸಚಿವ ಮಂಕಾಳ ವೈದ್ಯ ಪೂಜೆ ಸಲ್ಲಿಸಿ ಮತದಾನ ಸ್ಥಳಕ್ಕೆ ಬಂದಿದ್ದರೆ, ಇತ್ತ ಶಿವರಾಮ್ ಹೆಬ್ಬಾರ್ ಮತದಾನ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಮಂಡ್ಯದಲ್ಲಿ ಎಂಡಿಸಿಸಿ ಬ್ಯಾಂಕ್ ಚುನಾವಣಾ ಕಣ ರಂಗೇರಿದೆ. ಇಂದು ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿಗೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಾಯಿತು. ನವೆಂಬರ್ 2ರಂದು ಮತದಾನ ನಡೆಯಲಿದ್ದು, ಇಂದು ನಾಮಪತ್ರ ಸಲ್ಲಿಸಲಿಕ್ಕೆ ಕೊನೆಯ ದಿನವಾದಂತಹ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ನೇತೃತ್ವದಲ್ಲಿ ಎನ್ಡಿಎ ಅಭ್ಯರ್ಥಿಗಳಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಬೆಂಗಳೂರಿನ ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯ ಹೇರೋಹಳ್ಳಿ ಗಾಂಧಿ ಉದ್ಯಾನವನದಲ್ಲಿ ನಡಿಗೆ ಹಾಗೂ ಸಂವಾದ ಕಾರ್ಯಕ್ರಮವನ್ನು ನಡೆಸಿದರು. ಈ ವೇಳೆ ಸರವಿ ಬಡಾವಣೆ ನಿವಾಸಿಗಳು ಕಸದ ಸಮಸ್ಯೆ, ರಸ್ತೆ ದುರಸ್ತಿ, ಪಾರ್ಕ್ನಲ್ಲಿರುವಂತಹ ಜಿಮ್, ಶೌಚಾಲಯ ಸರಿಪಡಿಸುವಂತೆ ಡಿಕೆಶಿ ಬಳಿ ಮನವಿ ಮಾಡಿಕೊಂಡರು. ಜೊತೆಗೆ ಸರ್ಕಲ್ಗಳಿಗೆ ಹೈಮಾಸ್ಟ್ ಲೈಟ್ ಅಳವಡಿಸಿ ಅಂತ ಮನವಿ ಮಾಡಿಕೊಂಡು, ಈ ವೇಳೆ ಬೆಸ್ಕಾಂ ಅಧಿಕಾರಿಗಳಿಗೆ ಡಿಕೆಶಿ ಕ್ಲಾಸ್ ತಗೊಂಡಿದ್ದು, ಯಾಕೆ ಕೆಲಸ ಮಾಡಿಲ್ಲ, ಈ ಎಲ್ಲ ಸಮಸ್ಯೆಗಳನ್ನು ನೋಟ್ ಮಾಡಿಕೊಂಡು ಬೇಗ ಪರಿಹರಿಸಿ ಅಂತ ಹೇಳಿದ್ರು. ಅಲ್ಲದೆ ಇದೇ ವೇಳೆ ವೇದಿಕೆ ಬಳಿ ಗಲಾಟೆ ಆಗ್ತಾ ಇದ್ದಂಗೆ ಗರಂ ಆದ ಡಿಕೆಶಿ, ಸ್ವಲ್ಪ ಶಾಂತವಾಗಿರಿ, ಈಗಾಗಲೇ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದಿದೆ, ಇಲ್ಲಿ ಚಿಕ್ಕ ಜಾಗ ಅಂತ ನಿಮ್ದು ಗಲಾಟೆ ಅಂತ ಗರಂ ಆದ್ರು. ನಮ್ಮ ಎಸ್ ಟಿ ಶೋಷಕ ಸರ್ ಮೊಬೈಲ್ ನಂಬರ್ ರಿಪೀಟ್ ಮಾಡಿ ಅದನ್ನ ಮಾಡ್ತೀನಿ ಅಂತ ಹೇಳಿದ್ರು ಇರ್ಬೋದು. ಆಮೇಲೆ ಜಿಮ್ ಪಾರ್ಕ್ ಇರ್ಬೋದು. ಬೆಳಗ್ಗೆ ಕೆಲ್ಸಕ್ಕೆ ಹೋಗುವಂತವ್ರು ಪಾಪ 15 ಆ ಕೆಲಸ ಆಗ್ಬೇಕು ನಮ್ಗೆ. ರೋಡ್ವರೆಗೂ ತುಂಬಾ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ
ನೆಲಗದ್ರಿನಲ್ಲಿ ಪ್ಲಸ್ ಅಂದ್ರಲ್ಲಿ ಕುಮಾರಸ್ವಾಮಿ ಅಂತ 9341 ಇದು 15 ದಿನದಲ್ಲಿ ಅದು ಕ್ಲೋಸ್ ಆಗಿದೆ. ನಮ್ಮ ಸಂಘದ ಪರವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಒದಗಿಸ್ಕೊಟ್ಟಿದ್ದಾರೆ. ಬಿಡಿಎಯಿಂದ ನಮಗೆ ದಾಖಲಾತಿ ಕೊಟ್ಟಿ ಪ್ರಾಪರ್ಟಿ ಅಥವಾ ನಮ್ಮ ಪ್ರಾಪರ್ಟಿ. ಬೆಂಗಳೂರು ಧರ್ಮಸ್ಥಳ ಬುರ್ಡೆ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಬುರ್ಡೆ ಷಡ್ಯಂತ್ರದ ವಿಚಾರಣೆಗಾಗಿ 4ವರಿಗೆ ಎಸ್ಐಟಿ ನೋಟಿಸ್ ಅನ್ನು ಕೊಟ್ಟಿದೆ. ಸೋಮವಾರ ಬೆಳಗ್ಗೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಹಾಗೂ ವಿಠಲ್ ಗೌಡಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಅಲ್ಲದೆ ವಿಚಾರಣೆಗೆ ಹಾಜರಾಗದೇ ಇದ್ದರೆ ಬಂಧಿಸಲಾಗುತ್ತದೆ ಅಂತ ಎಸ್ಐಟಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲ್ ಬಸ್ ಭಸ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸ್ಗೆ ಡಿಕ್ಕಿ ಹೊಡೆದಿದ್ದಂಥ ಬೈಕ್ ಸವಾರನ ದೃಶ್ಯ ಲಭ್ಯವಾಗಿದೆ. ಅಪಘಾತಕ್ಕೂ ಮುನ್ನ ಪೆಟ್ರೋಲ್ ಬಂಕಿಗೆ ಬೈಕ್ ಸವಾರ ಹೋಗಿದ್ದ. ಕುಡಿದು ತೂರಾಡ್ತಾ ಇದ್ದಂಥ ಬೈಕ್ ಸವಾರ ಶಿವಶಂಕರ್ ಮಧ್ಯರಾತ್ರಿ 2:30 ಸುಮಾರಿಗೆ ಬಂಕ್ ಬಳಿ ಬಂದಿದ್ದ. ಆದರೆ ಸಿಬ್ಬಂದಿ ಇಲ್ಲದ ಕಾರಣಕ್ಕೆ ವಾಪಸ್ ಆಗಿದ್ದ. ಇದಾದ ಕೆಲ ಹೊತ್ತಲ್ಲೇ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಘಟನೆ ಸಂಭವಿಸಿದೆ. ಶಾಲೆಗೆಂದು ಹೋದಂಥ ಇಬ್ಬರು ಬಾಲಕಿಯರು ನಾಪತ್ತೆಯಾಗಿರುವಂಥ ಘಟನೆ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ನಡೆದಿದೆ. ಶರಣ್ಯ ಹಾಗೂ ದೇವಿ ನಾಪತ್ತೆಯಾದಂಥ ಬಾಲಕಿಯಾಗಿದ್ದಾರೆ. ನರಸಾಪುರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು SSLC ಓದ್ತಾ ಇದ್ರು. ಆದರೆ ನಿನ್ನೆ ಶಾಲೆಗೆ ಅಂತ ಹೋದಂಥವರು ಸಂಜೆ ಆದರೂ ಕೂಡ ಮನೆಗೆ ವಾಪಸ್ಸಾಗಿಲ್ಲ. ಹೀಗಾಗಿ ಆತಂಕಗೊಂಡಂಥ ಪೋಷಕರು ಕೋಲಾರದ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದು ಬಾಲಕಿಯರ ಪತ್ತೆಗಾಗಿ 2 ವಿಶೇಷ ತಂಡಗಳನ್ನು ನೇಮಿಸಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಬ್ಬಂದಿಯ ಕಳ್ಳಾಟ ಬಟಾ ಬಯಲಾಗಿದೆ. KSISF ಸಿಬ್ಬಂದಿ ತಪಾಸಣೆ ವೇಳೆ ಜೈಲು ಸಿಬ್ಬಂದಿಯಾದ ಅಮರ್ ಪ್ರಾಂಜೆ ಖಾಸಗಿ ಸ್ಥಳದಲ್ಲಿ ಒಂದು ಸ್ಮಾರ್ಟ್ಫೋನ್ ಹಾಗೆಯೇ ಒಂದು ಬ್ಯಾಕ್ ಕವರ್ 2 ಇಯರ್ಫೋನ್ ಜೊತೆಗೆ ಸಿಕ್ಬಿದ್ದಿದ್ದಾನೆ. ಕೂಡಲೇ ಅವರನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಜೈಲಾಧಿಕಾರಿಗಳು ಒಪ್ಪಿಸಿದ್ದು ಪ್ರಕರಣ ದಾಖಲಾಗಿದೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡುವುದು ಮುಂದುವರೆದಿದೆ. ಸಜಾ ಕೈದಿಯೊಬ್ಬನ ಪತ್ನಿಗೆ ಜೈಲಿನ ಒಳಗೆ ಎಂಟ್ರಿಯನ್ನ ಕೊಡಲಾಗಿದೆ. ಭೇಟಿ ವೇಳೆ ಸಜಾಬಂದಿ ಜೊತೆ ಫೋಟೋ ಕೂಡ ತೆಗೆದುಕೊಳ್ಳಲಾಗಿದೆ. ಮಾರಪ್ಪ ಎಂಬಾತನ ಕೊಲೆ ಪ್ರಕರಣದಲ್ಲಿ ರಫೀಕ್ ಮತ್ತು ಸಾದಿಕ್ ಅಹಮದ್ ಜೈಲು ಸೇರಿದ್ರು. ಇದೀಗ ಸಾದಿಕ್ ಅಹಮದ್ಗೆ ಜೈಲಲ್ಲಿ ರಾಜಾತಿಥ್ಯವನ್ನ ನೀಡಲಾಗಿದ್ದು ಕಟ್ಟೆಯೊಂದರ ಮೇಲೆ ಪತ್ನಿ ಜೊತೆ ಸಾದಿಕ್ ಕುತ್ಕೊಂಡಿರುವಂತಹ ಫೋಟೋಗಳು ವೈರಲ್ ಆಗಿವೆ. ರಾಜ್ಯ ಚಡ್ಡಿ ಗ್ಯಾಂಗ್ ಕಳ್ಳರನ್ನ ಅರೆಸ್ಟ್ ಮಾಡಲಾಗಿದೆ. ಚಿಕ್ಕಮಗಳೂರು ನಗರದ ಪೊಲೀಸ್ ಲೇಔಟ್ ನಿವಾಸಿ ಚೈತ್ರ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದಂಥ ಖತರ್ನಾಕ್ ಗ್ಯಾಂಗ್ನ 2 ಕದಿಮರನ್ನ ಅರೆಸ್ಟ್ ಮಾಡಲಾಗಿದೆ. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಬೀಗ ಮುರಿದು ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡಿದ್ದು ಸುಮಾರು 495 ಗ್ರಾಂ ಚಿನ್ನ, 1 kg 10 ಗ್ರಾಂ ಬೆಳ್ಳಿ, ಒಡವೆ ಹಾಗೆ 75,000 ಹಣ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ರು. ಸದ್ಯ CCTV ಆಧರಿಸಿ 2 ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 170 ಗ್ರಾಂ ಚಿನ್ನದ ಗಟ್ಟಿ, 50 ಗ್ರಾಂ ಚಿನ್ನದ ಗಟ್ಟಿ ಹಾಗೂ ಬಂಧಿತರಿಂದ 32 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಫರ್ನಿಚರ್ ಅಂಗಡಿಗೆ ಬೆಂಕಿ ಬಿದ್ದು ಲಕ್ಷಾಂತರ ಬೆಲೆ ಬಾಳುವಂತಹ ವಸ್ತುಗಳು ಸುಟ್ಟು ಭಸ್ಮವಾಗಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ನಡೆದಿದೆ. ಅಮೀದುಲ್ಲಾ ಅನ್ನೋರ್ಗೆ ಸೇರಿದಂತ ಅಂಗಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಮಾಡಿದೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮಳೆಗೆ ಮೆಕ್ಕೆಜೋಳ ಕೊಚ್ಚಿಕೊಂಡಿದೆ. ಒಣಗಿಸಲಿಕ್ಕೆ ಹಾಕಿದ್ದಂಥ ಮೆಕ್ಕೆಜೋಳ ಕೊಚ್ಚಿ ಹೋಗಿದ್ದು ಬೆಳೆ ನಾಶ ಕಂಡು ರೈತ ಕಂಗಾಲಾಗಿದೆ. ಒಂದೆಡೆ ಮಳೆ ಸಮಸ್ಯೆ ಆದರೆ ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ದರವೂ ಕೂಡ ಇಳಿಕೆ ಆಗಿದೆ. ಹೀಗಾಗಿ ರೈತರು ಸರ್ಕಾರಕ್ಕೆ ಸೂಕ್ತ ಪರಿಹಾರವನ್ನು ನೀಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದೀಪಾವಳಿ ಹಬ್ಬದ ಬಳಿಕ ಶಿವಮೊಗ್ಗದ ಅರೆ ಮಲೆನಾಡು ಭಾಗದಲ್ಲಿ ಹೋರಿ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತೆ. ಅದರಂತೆ ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ ಗ್ರಾಮದಲ್ಲಿ ಸಾಂಪ್ರದಾಯಿಕ ಹೋರಿ ಬೆದರಿಸುವಂತಹ ಹಬ್ಬವನ್ನು ಏರ್ಪಡಿಸಲಾಗಿತ್ತು. ಅಖಾಡದಲ್ಲಿ ಹೋರಿ ಬೆದರಿಸುವಂತಹ ಸ್ಪರ್ಧೆ ನೋಡುವುದಕ್ಕೆ ಸಾವಿರಾರು ಜನ ಸೇರಿದ್ದಲ್ಲದೆ ಸ್ಪರ್ಧೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹೋರಿಗಳು ಬಂದಿದ್ವು. ಜಿಲ್ಲೆಯ ಸೊರಬ ಹಾಗೂ ಶಿಕಾರಿಪುರ ಭಾಗಗಳಲ್ಲಿ ಈ ಹಬ್ಬದ ಕ್ರೇಜ್ ಇದೆ. ಹೋರಿ ಹಬ್ಬವನ್ನು ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಿಸಿದರು.
ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಚಿರತೆ ಸೆರೆ ಹಿಡಿಯಲಾಗಿದೆ. ಅರಣ್ಯ ಇಲಾಖೆ ಇರಿಸಿದ ಬೋನಿಗೆ 4 ವರ್ಷದ ಹೆಣ್ಣು ಚಿರತೆ ಸಿಕ್ಕಿಬಿದ್ದಿದೆ. ಹಲವು ತಿಂಗಳಿಂದ ಗ್ರಾಮದಲ್ಲಿ ಸಾಕು ಪ್ರಾಣಿಗಳನ್ನು ತಿಂದಿದ್ದ ಚಿರತೆ ಸೆರೆ ಸಿಕ್ಕ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಸ್ಟ್ರೇಲಿಯಾದ ಮಹಿಳಾ ಕ್ರಿಕೆಟರ್ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ. ಹೋಟೆಲ್ನಿಂದ ಕೆಫೆ ಕಡೆ ಹೋಗುವಾಗ ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದತ್ತ ಯುವಕನೊಬ್ಬ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ. ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೆಕ್ಯೂರಿಟಿ ಎಲ್ಲಿದೆ ಎಂಬ ವಿಚಾರಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ.